ಹಾಯ್ ಆಲ್, ಇದು ಭಾನುವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಈ ವಾರ ಏನು ನಾನ್ ವೆಜ್ ಮಾಡಿರಲಿಲ್ಲ. ಹಬ್ಬ ಆದಮೇಲೆ ಹೇಗಿದ್ರು ನಾನ್ ವೆಜ್ ಮಾಡಬೇಕಲ್ವ, ಹಾಗಾಗಿ ಮಾಡಿರಲಿಲ್ಲ. ಇನ್ನು ಮೊಟ್ಟೆ ಸಾರಾದರೂ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಕಾಯಿ ಒಡೆಯೋ ಸೌಂಡ್ ಏನಾದರೂ ಕೇಳಿಸ್ಬಿಟ್ರೆ ಸಾಕು, ಲಯ ನನಗೆ ಬೇಕು ಕಾಯಿ ನೀರು ಅಂತೇಳಿ ಬಂದು ಕುತ್ಕೊಂಡು ಬಿಡ್ತಾಳೆ. ಇನ್ನು ಮೊಟ್ಟೆ ಸಾರು ಮಾಡ್ಕೊಳ್ಳೋಕ್ಕೆ ನಾನು ಒಂದು ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, 2 ಲವಂಗ, ಸ್ವಲ್ಪ ಸೋಂಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಕೊತ್ತಂಬರಿ, ಕಟ್ ಮಾಡ್ಕೊಂಡಿರೋ ಕಾಯಿನೂ ಸೇರಿಸ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ. ಇದನ್ನು ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನೀರನ್ನ ಸೇರಿಸ್ಬಿಟ್ಟು ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ಕುದಿಸಾದ್ಮೇಲೆ ಇವಾಗ ಮೊಟ್ಟೆ ಹಾಕೊಂಡು ಮೊಟ್ಟೆ ಬೇಯೋವರೆಗೂ ಸಾಂಬಾರು ಕುದಿಸ್ಕೊಂಡ್ರೆ ಸಾಕು, ಮೊಟ್ಟೆ ಸಾರು ರೆಡಿ ಆಗೋಗ್ಬಿಡುತ್ತೆ. ಸಾಂಬಾರು ಕುದಿಯೋವಾಗಂತೂ ಚಿಕನ್ ಸಾರು ಮಾಡ್ತಾ ಇದ್ದೀವೇನೋ ಅನ್ಬೇಕು, ಅಷ್ಟೊಂದು ಘಮ ಅಂತ ಇತ್ತು. ಇನ್ನು ಇದ್ರ ಜೊತೆ ನಾನು ಜೋಳದ ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಂತೂ ಜೋಳದ ಮುದ್ದೆ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಸಾಫ್ಟ್ ಆಗು ಕೂಡ ಇರುತ್ತೆ, ಮಕ್ಕಳು ಕೂಡ ಖುಷಿಪಟ್ಟು ತಿಂತಾರೆ. ಹಾಗಾಗಿ ಯಾವಾಗಲೂ ಜೋಳದ ಮುದ್ದೆನೇ ಮಾಡ್ತಾ ಇರ್ತೀನಿ. ಕೆಲವೊಂದು ಸತಿ ರಾಗಿ ಮುದ್ದೆನೂ ಕೂಡ ಮಾಡ್ತೀನಿ. ಇನ್ನು ಸಿಂಪಲ್ ಆಗಿ ಊಟನೂ ಕೂಡ ರೆಡಿ ಆಯಿತು. ಹನಿ ಯಾವಾಗಲೂ ನಾನು ಅಡುಗೆ ಮಾಡೋ ಟೈಮಲ್ಲಿ ಕ್ರಾಫ್ಟ್ ವರ್ಕ್ ಏನಾದರೂ ಮಾಡ್ತಾ ಇರ್ತಾಳೆ. ಇವತ್ತು ಕೂಡ ಕುತ್ಕೊಂಡು ಅದನ್ನೇ ಮಾಡ್ತಾ ಇದ್ಲು. ತುಂಬ ಚೆನ್ನಾಗಿರೋ ಫ್ಲವರ್ ಡಿಸೈನು ಮಾಡ್ತಾಯಿದ್ರು. ಅವಳು ಸ್ಕೂಲ್ಗೆ ಹೋಗದೇ ಇರೋ ಕಾರಣ ಈ ಥರ ಏನಾದರೂ ಒಂದು ತನ್ನ ಮನಸ್ಸಿಗೆ ಬಂದಿದ್ದು ಮಾಡ್ತಾ ಇರ್ತಾಳೆ ಮನೇಲಿ. ಹೇಗಿದೆ ಕಮೆಂಟ್